ಬಾಸ್ ಸಿನಿಮಾ ಈಗಾಗಲೇ ಹಲವಾರು ಆಯಾಮಗಳನ್ನು ಪಡ್ಕೊಂಡು ಕೋರ್ಟ್ ಮೆಟ್ಲೇರಿ ಈಗ ಫೈನಲಿ ರಿಲೀಸ್ಗೆ ಬರ್ತಾ ಇರ್ತಕ್ಕಂಥದ್ದು, ರಿಲೀಸ್ಗೆ ರೆಡಿ ಆಗಿರ್ತಕ್ಕಂಥದ್ದು. ಬಾಸ್ ಸಿನಿಮಾದ ನಾಯಕರಾದ ತನುಷ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲೇದಾಗಿ ಒಂದು ಸರಿ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಯಿತು, ಇನ್ನೇನು ರಿಲೀಸ್ ಆಗುತ್ತೆ ಅನ್ನೋ ಹೊತ್ತಿನಲ್ಲಿ ಕಾನೂನು ತೊಡಕು ಎದುರಾಗಿತ್ತು. ಸೊ ಇದನ್ನೆಲ್ಲ ನಿಭಾಯಿಸಿ ಈಗ ರಿಲೀಸಿಗೆ ಬಂದಿದ್ದೀರಾ, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಖುಷಿ ಆಗ್ತಾಯಿದೆ. ಒಂದು ಕಡೆ ಭಯನೂ ಆಗ್ತಾಯಿದೆ, ಎಲ್ಲಿ ರೀಚ್ ಆಗಿದ್ದೀವೋ ಇಲ್ವೋ ಅನ್ನೋದೊಂದು ಕ್ವಶನ್ ಮಾರ್ಕ್ ನನ್ನ ತಲೆಯಲ್ಲಿ ಇನ್ನೂ ಇದೆ. ಇವಾಗ ಏನಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಸಿನಿಮಾ ಜನರಲಿ ನನ್ನ ಪ್ರೀವಿಯಸ್ ಮೂವಿ ಎಕ್ಸ್ಪೀರಿಯೆನ್ಸು, ನಾವೆಲ್ಲೋ ಪ್ರಮೋಷನ್ ಎಲ್ಲೋ ಚೆನ್ನಾಗಿ ಮಾಡಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ, ಎಲ್ಲೋ ನಮ್ಮ ಸರ್ಕಲ್ ಹತ್ರನೇ ಸುತ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆಯಾ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅದು ನೀವೆಲ್ಲೋ ಹೋದಾಗ, ಎಲ್ಲೋ ಒಂದು ಹುಬ್ಳಿಗೋ ಧಾರವಾಡಕ್ಕೆ ಎಲ್ಲೋ ಹೋದಾಗ ನಿಮ್ಗೆ ಬಾಸ್ ಸಿನಿಮಾ ಗೊತ್ತಾ ಅಂತ ಹೇಳಿದ್ರೆ, ಯಾವ ಬಾಸ್ ಸಿನಿಮಾ ಅಂತ ಹೇಳಿದ್ರೆ ನಾವು ಮಾಡೋ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ. ಅದೊಂದು ನನಗೆ ಭಯ ಇದೆ. ಅದರ್ವೈಸ್ ನಾವು ಸಿನಿಮಾ ಮಾಡಿ ಇಲ್ಲಿವರೆಗೂ ಬಂದಿರೋದು ನನಗೆ ಖುಷಿನೂ ಇದೆ. ಆದರೆ ಸಿನಿಮಾ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ. ಸಿನಿಮಾ ಚೆನ್ನಾಗಿ ಬಂದಿದೆ. ನಾವು ಹೆಂಗೆ ಕಷ್ಟಪಟ್ಟು ಮಾಡಿದ್ವಿ ಅದೆಲ್ಲ ಇಂಪಾರ್ಟೆಂಟ್. ಇವಾಗ ಸಿನಿಮಾ ಸ್ಕ್ರೀನ್ ಮೇಲೆ ಏನು ಬರುತ್ತೆ ಅದು ಇಂಪಾರ್ಟೆಂಟು. ಸ್ಟಾರ್ಟಿಂಗ್ ಒಂದು ಟೀಸರ್ ಬಿಟ್ಟಾಗ ಸಿನಿಮಾ ಕಾಂಟ್ರವರ್ಸಿನೇ ಆಗಲಿ, ಈ ರೀತಿ ಆದರೂ ಪ್ರಚಾರ ಆಗಲಿ ಅನ್ನೋ ಒಂದಿಷ್ಟು ಕೂಡ ಮಾತುಗಳು ಕೂಡ ಕೇಳಿ ಬಂದಿದ್ವು. ಇದನ್ನೆಲ್ಲ ಕೇಳಿದಾಗ ಏನು ಅನಿಸ್ತು ಸರ್? ಕಾಂಟ್ರವರ್ಸಿ ಆಗಲಿ ಅಂತ ಯಾರು ಸರ್ ಬಿಡ್ತಾರೆ ಸಿನಿಮಾನ? ಎಲ್ಲೋ ಒಬ್ಬೊಬ್ಬರು ಸಣ್ಣ ಪುಟ್ಟ ಕಾಂಟ್ರವರ್ಸಿ ಆಗಲಿ ಅಂತ ಬಿಡ್ತಾರೆ. ಈ ಥರ ಕೋರ್ಟು ಕೇಸು ಕಾಂಟ್ರವರ್ಸಿ ಆಗಲಿ ಅಂತ ಯಾರು ಸರ್ ಮಾಡ್ತಾರೆ? ಯಾರು ಸರ್ ಇವಾಗ ಮೈ ಮೇಲೆ ಯಾರು ಸರ್ ಬಂಡೆ ಎತ್ತಾಕೋತಾರೆ ಅಲ್ವಾ ಸರ್? ನಾವು ಕಾಂಟ್ರವರ್ಸಿ ಆಗಲಿ ಅಂತ ಬಿಟ್ಟಿಲ್ಲ. ಕಾಂಟ್ರವರ್ಸಿ ಆಗ್ಬೋದು, ಆದರೆ ಈ ಮಟ್ಟಕ್ಕೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಮಗೂ. ಅದು 2 ಕೋರ್ಟನ್ನ ದಾಟೋ ಅಂಥ ಕಾಂಟ್ರವರ್ಸಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಾವು. ಫಸ್ಟಿಗೆ ಅಂದರೆ ಬಾಸ್ ಸಿನಿಮಾ ರಿಲೀಸ್ ಆಗಬಾರ್ದಂತ ತಡೆ ಆಜ್ಞೆ ತರ್ತಾರೆ. ಮತ್ತೀಗ ಸಿನಿಮಾ ರಿಲೀಸ್ ಆಗೋದಕ್ಕೂ ಕೂಡ ಅವರೇ ಈಗ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಏನು ಹೇಳ್ತೀರಾ ವಿಜಯಲಕ್ಷ್ಮಿ ಅವ್ರ ಬಗ್ಗೆ? ಅಲ್ಲ, ಅವರು ದೊಡ್ಡ ಗುಣ ಅದು ಅವ್ರದ್ದು. ಏನಕ್ಕೆ ಅಂತ ಹೇಳಿದ್ರೆ, ಸಾಕಷ್ಟು ಕಾನೂನು ಹೋರಾಟ ಆದಮೇಲೆ ನಾನು ಅವರು ಡೈರೆಕ್ಟಾಗಿ ಮಾತಾಡೋದಕ್ಕೆ ಚಾನ್ಸ್ ಸಿಕ್ಕಿರಲ್ಲ. ನನಗೆ ಚಾನ್ಸ್ ಸಿಕ್ಕಿದ್ದೆ ಪ್ರಥಮ್ ಸರ್, ಅವ್ರ ಅಡ್ವೊಕೇಟ್ ಪ್ರಥಮ್ ಸರ್. ಅವ್ರ ಮೂಲಕ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾಕೆಂದರೆ ಬೇರೆ ಮೂಲಕ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ, ಅದು ರೀಚ್ ಆಗಿರಲಿಲ್ಲ ಅಲ್ಲಿಗೆ. ಸುಮ್ಮನೆ ನನ್ನ ಹತ್ರ ಹೇಳ್ತಾಯಿದ್ರು ಅಷ್ಟೇ, ರೀಚ್ ಆಗಿದೆ ಅಂತ. ಅಲ್ಲಿ ರೀಚ್ ಆಗಿರಲಿಲ್ಲ. ಸೊ ರೀಚ್ ಆದಮೇಲೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಏನು ಹೇಳಿದ್ರು ಅಂದರೆ 1 to 1 ಮಾತಾಡಿದಾಗ ಸಿನಿಮಾ ಬಗ್ಗೆ, ಅಥವಾ ಸಿನಿಮಾ ನೋಡ್ತೀನಿ ಅಂತ ಏನಾದರೂ ಹೇಳಿದ್ರೆ, ಅಥವಾ ನೋಡಿದ ಮೇಲೆ ರಿಲೀಸ್ ಮಾಡಿರಿ ಆ ಥರ ಏನಾದರೂ? ಇಲ್ಲ, ಫೋನಲ್ಲಿ ಮಾತಾಡಿದ್ದು. ನೋಡಿದ ಮೇಲೆ ರಿಲೀಸ್ ಮಾಡಿ ಆ ಥರದ್ದು ಏನೂ ಹೇಳಿಲ್ಲ. ಸಿನಿಮಾ ತೋರಿಸಿ ಅಂತ ಕೇಳಿದ್ರು ಅವರು. ನಾನು ಆಯಿತು ತೋರಿಸ್ತೀನಿ ಅಂತ ಹೇಳಿದೆ. ಅದು ನಮ್ಮದು ಒಂದು ಏನು ಧರ್ಮ ಆಗಿರುತ್ತೆ. ಅವ್ರು ಕೇಳಿದಾಗ ತೋರಿಸೋ ಅಂಥದ್ದು ಒಂದು ಧರ್ಮ ಆಗಿರುತ್ತೆ. ನಾನು ಅದನ್ನು ಮಾಡಿದೆ. ಈಗ ಬಾಸ್ ಅಂದರೆ ಯೂಶ್ವಲಿ ಸ್ಯಾಂಡಲ್ವುಡ್ಡಲ್ಲಿ ದರ್ಶನ್ ಅವ್ರಿಗೆ ಅವ್ರ ಅಭಿಮಾನಿಗಳು ಇದು ಮಾಡ್ತಾರೆ. ಸೊ ಅಲ್ಲಿವರೆಗೂ ಸಿನಿಮಾ ತಲುಪ್ತಾ ಅವ್ರಿಗೆ, ಈ ವಿಷಯ ಅವ್ರಿಗೆ ತಲುಪಿತ್ತಾ ದರ್ಶನ್ ಅವ್ರಿಗೆ ಅಂತ? ವೆರಿ ಫಸ್ಟ್ ಡೇನೇ ತಲುಪಿತ್ತು ಅವ್ರಿಗೆ. ಬಾಸು ಟೀಸರ್ ರಿಲೀಸ್ ಮಾಡಿದಾಗ ತಲುಪಿತ್ತು ಅವ್ರಿಗೆ. ತಲುಪಾದ್ಮೇಲೆ ಅವ್ರಿಗೂ ಏನು ರಿಯಾಕ್ಷನ್ ಮಾಡಿದ್ದಾರೆ ನನಗೇನು ಗೊತ್ತಿಲ್ಲ. ತಲುಪಿತ್ತು ಅನ್ನೋದು ಮಾತ್ರ ಗೊತ್ತು ಅಷ್ಟೇ ನನಗೆ. ಅಂದರೆ ಕೇಸ್ ನಡೆಸ್ಬೇಕಾದ್ರೂ ದರ್ಶನ್ ಅವ್ರಿಗೆ ವಿಜಯಲಕ್ಷ್ಮಿ ಅವರು ಸಹಜವಾಗಿ ತಿಳಿಸಿರ್ತಾರೆ. ಸೊ ಅಲ್ಲಿ ಏನಾದರೂ ಮಾತುಕತೆ ನಡೆದು ಏನಾದರೂ ಹೇಳಿದ್ರಾ ಅಂತ? ಏನಾದರೂ ಕಣ್ಣು ಮುಚ್ಚಿಕೊಂಡು ನಾನು ಗೆಸ್ ಮಾಡಬೇಕಷ್ಟೇ ಸರ್. ಅದನ್ನು ಅಲ್ಲಿ ಏನಾಗಿರುತ್ತೆ ಅಂತ ನನಗೇನು ಸರ್ ಗೊತ್ತು? ಅಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಕೊನೆಗೆ ಅನುಮತಿ ಕೊಟ್ಟಿದ್ದಾರೆ ಮಾಡೋದಕ್ಕೆ, ಹೇಳಿದ್ದಾರೆ, ದರ್ಶನ್ ಅವ್ರು ಹೇಳಿದ್ದಾರೆ ಅನ್ನೋದು ಮಾತ್ರ ಗೊತ್ತು. ಏನಕ್ಕೆ ಅಂದರೆ ಅದು ನಮಗೆ ಅವ್ರು ಹೇಳಿರ್ತಾರೆ. ಅದರ್ವೈಸ್ ಅಲ್ಲಿ ಏನು ನಡೆದಿರುತ್ತೆ ಅನ್ನೋದು ನಾನು ವೈಲ್ಡ್ ಗೆಸ್ಸಿಂಗಲ್ಲಿ ನಾನು ಅದನ್ನು ಹೇಳೋದಕ್ಕಾಗಲ್ಲ. ಅದೆಲ್ಲ ಯಾಕಂದರೆ ಸುಪ್ರೀಂ ಕೋರ್ಟ್ಗೂ ಹೋಗೋದಕ್ಕೆ ರೆಡಿ ಆಗಿದ್ದರು ಅನ್ನೋ ಒಂದಿಷ್ಟು ಮಾತುಗಳು ಕೇಳಿಬಂತು. ಸೊ ಅದಕ್ಕೆ ಹೇಳಿದೆ. ಇಲ್ಲ, ನನಗೆ ಅದ್ರ ಬಗ್ಗೆ ಅರಿವಿಲ್ಲ. ಅವ್ರು ಏನು ಮಾತಾಡಿದ್ದಾರೆ ಇಂಟರ್ನಲ್ ನನಗೇನು ಗೊತ್ತಿಲ್ಲ ಸರ್. ನನಗೆ ಏನು ಮಾಹಿತಿ ಬಂದಿದೆ ಅದು ಮಾತ್ರ ಹೇಳಬೇಕು, ಅದನ್ನು ಹೇಳಿದೆ ಸರ್ ಅಷ್ಟೇ. ಬಾಸ್ ಟೀಸರ್ ಆಯಿತು, ಟ್ರೈಲರ್ ಆಯಿತು, ಇನ್ನೂ ಕೂಡ ಅಂದರೆ ಕೆಲವರಿಗೆ ಈ ಸಿನಿಮಾದಲ್ಲಿ ಏನಿದೆಯೋ ಹೇಗಿದೆ ಅನ್ನೋದು ಕೂಡ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ. ಸಿನಿಮಾ ರಿಲೀಸ್ ಆದ ದಿನ ದರ್ಶನ್ ಅವರ ಅಭಿಮಾನಿಗಳು ಕೂಡ ಬಂದು ನೋಡ್ಬೋದು. ಅದಂಥ ಸಂದರ್ಭದಲ್ಲಿ ಅವ್ರು ಏನು ರಿಯಾಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ? ತುಂಬ ಖುಷಿಯಾಗುತ್ತೆ ಅವ್ರ ಅಭಿಮಾನಿಗಳಿಗೆ. ಸಿನಿಮಾ ನೋಡಿದವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ. ಇವಾಗೆಲ್ಲ ಏನು ಕೋಪ ಮಾಡ್ಕೊಂಡಿದ್ದಾರೆ, ಅದು ಕರಗಿ ನೀರಾಗಿ ಮಂಜುಗಟ್ಟೆ ಥರ ಕರಗಿ ನೀರಾಗಿ ಹರಿದೋಗ್ಬಿಡುತ್ತೆ ಅದೆಲ್ಲ ಅವ್ರ ಕೋಪ ಎಲ್ಲ. ಅಂದರೆ ಅವತ್ತು ಹೇಳಿದ್ರಿ ಬಾಸ್ ಸಿನಿಮಾ ಅಂದರೆ ದರ್ಶನ್ ಅವರ ಘಟನೆಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ಇವತ್ತೇನು ಹೇಳ್ತೀರಾ? ಇನ್ನು 3 ದಿವಸ ಇರೋದು ರಿಲೀಸ್. 3 days ಓನ್ಲಿ. 3 days ಕಾದ್ಬಿಡೋಣಲ್ವಾ ಸರ್? 3 days ಕಾದಾದ್ಮೇಲೆ ನೋಡೋಣ ಸಿನಿಮಾ ನಿಮ್ಮ ಮನಸ್ಸಿಗೆ ಇಡಿಸುತ್ತೋ ಇಲ್ವೋ ಅಂತ ನೀವು ಹೇಳಿ. 6ನೇ ತಾರೀಕು ನಿಮಗೆ ತೋರಿಸ್ತಾ ಇದ್ದೀನಿ, ಒಂದಿನ ಮುಂಚೆ. ಸೊ ಅವತ್ತು ಸಿಗೋಣ, ಮಾತಾಡೋಣ ಸರ್. ಫೈನಲಿ ಸಿನಿಮಾ ಆಡಿಯನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಸಿನಿಮಾ ನೋಡಿ, ಸಿನಿಮಾ ನಿಮಗೆ ಏನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಹೆಚ್ಚಾಗಿ ಕೊಡುತ್ತೆ ಸಿನಿಮಾ. ಮತ್ತು ನಿಮಗೆ ಎಲ್ಲೂ ನಿಮಗೆ ಅಸಹ್ಯ ಅನಿಸೋದಾಗಲಿ ಅಥವಾ
ಬೇರೆ ಮುಜುಗರ ತರಿಸೋದಂತ ಆಗಲಿ ಸಿನಿಮಾದಲ್ಲಿ ಏನೂ ಇಲ್ಲ. ಫ್ಯಾಮಿಲಿ ಸಮೇತ ಆರಾಮಾಗಿ ಬಂದು ಕೂತ್ಕೊಂಡು ಸಿನಿಮಾ ನೋಡ್ಬೋದು ಅಷ್ಟೇ. ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಏನು ಹೇಳಲ್ಲ ಸರ್. ರಿಸಲ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಬ್ರದರ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಇದಿಷ್ಟು ತನುಷ್ ಶಿವಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.